ಹಲೋ ಹಾಯ್ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸಂಜೆ 5 ಗಂಟೆಗೆ ಬ್ಲಾಗ್ ಸ್ಟಾರ್ಟ್ ಮಾಡಿ ನೋಡ್ರಿ. ಕಸ ಹುಡುಗಿ ಹೋಗೋದದ ಎಲ್ಲಿಗೆ ಅಂಥೇಳಿ ನಿಮಗೆ ಹೇಳ್ತೀನಿ. ಕುರಿ ನೋಡೋದಾಕಿ ಹಿಂಗೆ 5 ಗಂಟೆಗೆ ನೋಡ್ರಿ ಮನೆ ಕೆಲಸ ಮಾಡತ್ತೀನಿ. ಮನೆ ಎಲ್ಲ ಕಸ ಹೊಡಗ್ಲತ್ತೀನಿ. ಸಾಯಂಕಾಲದ ಮನೆ ಕ್ಲೀನ್ ಮಾಡಿ ಮುಖ ತೊಳ್ಕೊಂಡು ರೆಡಿಯಾಗಿ ಹೋಗ್ತೀವಿ. ನಮ್ಮ ಅಮರ್ದು ಬಳಿ ಜಾತ್ರೆ ಅದ ಬಾ ಅಂತ ಹೇಳ್ಯಾರ. ಅವರು ದೇವ್ರು ಮಾಡ್ಲತ್ತಾರ ಅಂತ, ದೇವ್ರಿಗೆ ಮಾಡ್ಲತ್ತಾರ ಅಂದ್ರೆ ನೆಲ ಎಳೆದು ಅದು ಇರ್ತದೆ, ಅದು ಮಾಡ್ಲತ್ತಾರ. ಹಂಗಂದು ಬಾ ಅಂದಾರ. ಬಟ್ಟೆ ತೊಗೊಂಡು ಹೋಗ್ಲತ್ತೀವಿ. ನಮ್ಮ ಮಮ್ಮಿ ನಮ್ಮ ಪಪ್ಪ ನಮ್ಮ ಅಣ್ಣ ಕಾರ್ ಮತ್ತು ನಮ್ಮ ತಂಗಿ ಬೇಕು ಅಂತಾಳ. ನಮ್ಮ ಸನ್ನಿಧಿ ಕುದಿಬಿದ್ದದ, ಯಾವಾಗ ಬರ್ತಾನೆ ರಾತ್ರಿಗೆ ಬರ್ತಿ ಓಡ್ ಜಲ್ದಿ. ಅಲ್ಲೇ ನೀವು ಮಾತು ಹೇಳ್ಕೊತಾನೆ ಕುಂದಿರ್ತೀರಿ. ಆಕಿನ ಮನೆ ಇರ್ತೀರ. ಈಗ ನೋಡ್ರಿ ಅಳ್ಳತ್ತಿಳು ದುಕಾನ್ಗೆ ಹೋಗಿ ತೊಗೊಂಡು ಬಂದಾರ. ಪಾಪಡ್ ತಿಲ್ಲತ್ತಾಳ, ಗಪ್ ಹೊಡೆದಾಳ ಪಾಪಡ್ ತಿಲ್ಲತ್ತಾಳ ಅಂಥೇಳಿ. ಈಗ ನಾ ರೆಡಿ ಆಗೋದು ಒಳಗೆ ಸ್ಟಾರ್ಟ್ ಮಾಡ್ತಾಳೆ ಕರ್ಕೊಂಡು ಹೋಗಂತೇಳಿ ನನಗೆ. ಈಗ ನಮ್ಮ ಮಮ್ಮಿಯವ್ರ ಬಳಿಗೆ ಹೋಗಿ ಎಲ್ಲರೂ ಕಲ್ತು ಕಾರಿನಾಗ ಹೋಗ್ಲತ್ತಿದ್ದೆವು. ನಮ್ಮ ಅಣ್ಣ ಡ್ಯೂಟಿನಿಂದ ಬಂದಿನ ಸಾಯಂಕಾಲ. ಹಂಗಂದು 6 ಗಂಟೆ ಆಗಿತ್ತೇನೋ ಮೋಸ್ಟ್ಲಿ, ಆವಾಗ ಬಿಟ್ಟಿವಿ. ಈಗ ಬಂದೆ ನೋಡ್ರಿ ಇಲ್ಲಿ ಜಾತ್ರೆಗೆ. ಅವ್ರ ಮನೆಗೆ ಹೋಗಿಲ್ಲ, ಹಾದಿಗೆ ಬರ್ತದೆ ದರ್ಗಾ ಇದು. ಹಂಗಂದು ಇಲ್ಲಿ ಬಂದು ದರ್ಶನ ಮುಗಿಸ್ಕೊಂಡು ಮನೆಗೆ ಹೋಗಮ್ಮಂತೇಳಿ ಇಲ್ಲೇ ಬಂದೀವಿ. ಫುಲ್ಲು ಲೈಟ್ಸ್ ಅದೆಲ್ಲ ಹಾಕ್ಯಾರ. ನೋಡ್ರಿ ಎಲ್ಲರೂ ಜನ ಎಲ್ಲ ಅಂದ್ಕೊತಾರೆ. ಇಲ್ಲಿ ನೈಟನ್ನು ಮಲ್ಕೋತಾರೆ. ನಾವು ಸಣ್ಣಾಗಿದ್ದಾಗ ಬರ್ತಿದ್ದೆವು ಅಲ್ಲಿ. ಅವಾಗೆಲ್ಲ ನಾಟಕದೆಲ್ಲ ಇರ್ತೀವಿ ಅಲ್ಲಿ. ಎದ್ರೇನು ತಗಡ ಕಾಣ್ತದೆ ನೋಡ್ರಿ ಸೆಡ್, ಅಲ್ಲಿ ನಾಟಕ ಇರ್ತೀವಿ 2 ದಿವಸ. ಮನೆಗೆ ಹೋಗಿ ಊಟ ಅದು ಮುಗಿಸ್ಕೊಂಡು ಎಲ್ಲ ಹಾಸಿಗೆ ಎಲ್ಲ ತಂದು ಜಾಗ ಹಿಡ್ಕೊಂಡು ಕುಂಡಿರ್ತಿದ್ದೆವು, ಕಾಣಿಸ್ಬೇಕು ಚಂದ ಅಂಥೇಳಿ. ಮುಂದೆ ಚಳಿ ಭಾಳ ಇರ್ತೀವಿ ಆ ಟೈಮಿನಾಗ. ಅವಾಗ ಈಗಿನ ಕಾರಣ ಜಾಸ್ತಿನೇ ಇರ್ತೀವಿ. ಹಚ್ಕೊಂಡು ಮಾಡ್ಕೊಂಡು ಕುಂತು ಬೆಳಗ್ಗೆ ಆಗತ್ತನ 5:30 ತನಕ ನಾಟಕ ಇರ್ತಿತ್ತು. ನೋಡ್ತಿದ್ದೆವು ಕುಂತು. ಅಲ್ಲೇ 2 ದಿವಸ ಇರ್ತಿತ್ತು ನೋಡ್ರಿ ನಾಟಕ, ನೋಡ್ತಿದ್ದೆವು. ಈಗ ಒಂದು 2 ವರ್ಷ ಇಲ್ಲೆಲ್ಲ ಸಣ್ಣ ಸೈಡಿಗೆ ದೇವ್ರವ, ಅಲ್ಲೆಲ್ಲ ಬೇಡ್ಕೊಲತ್ತೀವಿ. ಮತ್ತು ಇಲ್ಲಿ ಎಲ್ಲ ಜವಳ ತೆಗಿಯೋರು ಮತ್ತು ದೇವ್ರು ಮಾಡೋರು ಎಲ್ಲ ಇರ್ತಾರೆ. ಅವರೆಲ್ಲನೂ ಬಟ್ಟೆ ಅದು ಮಾಡ್ಕೊಳತ್ತಾರೆ ನೋಡ್ರಿ. ಇಲ್ಲೆಲ್ಲ ಮುಸ್ಲಿಮ್ ಜನ ಬಂದದ ನೋಡ್ರಿ. ಎಲ್ಲರೂ ಇಲ್ಲಿ ನಾಟಕ ಇಲ್ದ್ರೂ ನೈಟ್ ಇಲ್ಲೇ ಮಲ್ಕೊಂಡು ಹೋಗ್ತಾರೆ, ಮಲ್ಕೋಬೇಕಂಥೇಳಿ. ಎಲ್ಲರೂ ಇಲ್ಲೇ ಯಾರ ನೋಡ್ರಿ. ನಮ್ಮದು ಮಾಮರೆಲ್ಲ ಅಂದ್ರೆ 3 ಜನ ದೇವ್ರು ಮಾಡ್ಯಾರ. ಅವರೆಲ್ಲ ಮನೆಗೆ ಹೋಗ್ಯಾರ. ಇಲ್ಲ ನಾವು ಸ್ವಲ್ಪ ಲೇಟ್ ಮಾಡಿದೆವು, 5 ಗಂಟೆಗೆ ಅವ್ರು ಮುಗಿಸ್ಕೊಂಡೆ ಮನೆಗೆ ಹೋಗ್ಯಾರಂತ. ಹಂಗಂದು ಲೇಟ್ ಆಯಿತು. ಈಗ ನಾವು ಭೀ ಹೋಗ್ತೀವಿ ಈಗ ಮನೆಗೆ. ಇಲ್ಲಿ ನೋಡ್ರಿ ಫುಲ್ಲ ದೇವ್ರದ್ದು ದರ್ಗಾ ಹೆಂಗದ ಅಂಥೇಳಿ. ನೋಡೋಕೆ ಸಣ್ಣದೇ ಅದ, ಅಂದ್ರೆ ಭಾಳ ಇದ್ದಿಂದ ದೇವರು ಚಲೋ ಅದ. ಏನು ಭೀ ಬೇಡ್ಕೊಂಡ್ರು ಈಡೇರ್ತಾವಂತ. ನಾನು ಸಣ್ಣನ ಹಿಡಿದು ನೋಡ್ತೀವಿ. ಎಲ್ಲ ಭಾಳ ಜನ ಬೇಡ್ಕೊತಾರೆ, ಇಲ್ಲಿ ಹರಕೆ ಮಾಡ್ತಾರೆ.
ಈ ವಿಡಿಯೋ ಹೆಂಗೆ ಅನ್ನಿಸ್ತು ಅಂತೇಳಿ ಕಮೆಂಟ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಕಮೆಂಟ್ ಮಾಡೋದು ಮರಿಬೇಡ್ರಿ, ಕಮೆಂಟ್ ಮಾಡಿರಿ. ಮತ್ತು ಹೊಸಬರು ಯಾರು ವಿಡಿಯೋ ನೋಡತ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕಂಟಿನ್ಯೂ ಮಾಡಿರಿ ಅಂತೇಳಿ ಹೇಳ್ತಾ ಈ ವಿಡಿಯೋ ರೆಕಾರ್ಡ್ ಮಾಡ್ಲತ್ತೀನಿ. ಈಗ ಮನೆಗೆ ಹೊಲತ್ತೀವಿ ನೋಡಿರಿ. ಲೈಟ್ಸ್ ನೋಡಿರಿ ಫುಲ್ ಹಾಕ್ಯಾರ. ಹಾದಿ ಎಲ್ಲ ನಮ್ಮ ಮಾಮರ ಮನೆಗೆ ಹೊಲತ್ತೀವಿ. ಮನೆಗೆ ಹೋಗಿ ಊಟ ಅದು ಮಾಡ್ಕೊಂಡು ಬರ್ತೀವಿ ಮನೆಗೆ. ನಮ್ಮ ಮಮ್ಮಿನೂ ಒಂದು 2-3 ವರ್ಷ ಆಯ್ತು ಜಾತ್ರೆಗೆ ಬಂದಿಲ್ಲ, ಆರಾಮಿಲ್ಲ ಸಲುವಾಗಿ. ಈ ವರ್ಷ ಒಂದು ಸ್ವಲ್ಪ ನಡಿಲತ್ತಾರ ಅಂಥೇಳಿ ಕಾರಿನಾಗ ಕರ್ಕೊಂಡ್ಬಂದೀವಿ. ಹಿಂಗೆ ಕೈ ಕರ್ಕೊಂಡು ಹೊಂಟೀವಿ ನೋಡಿ. ಇದು ನಮ್ಮ ಮಾಮನ ಮನೆಗೆ ಬಂದೀವಿ. ಈಗ 4 ಮಂದಿ ಯಾರ ನಮ್ಮದು ಸೋದರ ಮಾವದಿರು. ಒಬ್ಬರ ಮನೆಗೆ ಬಂದೀವಿ ಫಸ್ಟು ಊಟ ಮಾಡಮ್ಮ ಅಂಥೇಳಿ. ಈಗ ಇಲ್ಲೆಲ್ಲ ನೆಂಟರು ಬಂದು ಊಟ ಮಾಡತ್ತಾರ ನೋಡ್ರಿ. ಈಗ ಬಂದು ಕುಂತೀವಿ ನಾವು ಭೀ. ಇದು ಅಡುಗೆ ಮನೆ ಅದು ಸಪ್ರೇಟ್ ಮಾಡ್ಯಾರ ನೋಡಿರಿ. ಜಾತ್ರೆ ಹೆಂಗಿತ್ತು ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ. ಇದು ಜಾತ್ರೆ ಹುಣ್ಣಿ ಮರುದಿವ್ಸ ಇತ್ತು. ಮರುದಿವ್ಸ ಮತ್ತು ಮಮ್ಮಿಗೆ ತೊಗೊಂಡು ದವಾಖಾನೆಗೆ, ಕಲಬುರ್ಗಿಗೆ ದವಾಖಾನೆಗೆ ಹೋದೆವು. ಹೋಗೋಕ್ಕಿದ್ದೊಳಕ್ಕಿ ಜಾತ್ರೆ ಮುಗಿಸ್ಕೊಂಡೇ ಹೋಗ್ತೀನಿ ಅಂಥೇಳಿ ಲೇಟ್ ಮಾಡಿದಳು. ಇವರಿಗೆ ಬಟ್ಟೆ ಮಾಡೀವಿ ನೋಡ್ರಿ. ನಮ್ಮ ಊರನೇ ಮಾಮಾರ ಇವರು. ಬಟ್ಟೆ ಮಾಡೀನಿ, ಹಳ್ಳಿ ಅದ ಅಂಥೇಳಿ ಇದು ಮಾಡಕ್ಕೆ ಹೋಗ್ರಿ. ನಮ್ಮ ಮಮ್ಮಿ ತವ್ರ ಮನೆ ಅಂತೇಳಿ ಅಂತಾರೆ. ಅವರು 4 ಮಂದಿ ಅಣ್ಣದಾರ. ಲಾಸ್ಟ್ ನಮ್ಮ ಮಮ್ಮಿಗಳ ನೋಡ್ರಿ ಕುಂತು ಊಟ ಮಾಡಿ ಈಗ ಅವ್ರ ಮನೆ ತೋರಿಸ್ತೀನಿ ನೋಡ್ರಿ. ಈಗ ನಂಬಲ್ಲೇನೋ ಒಬ್ಬರು ಮಾಮವ್ರ ಬಲ್ಲಿ ಹೋಲತ್ತೀವಿ. ಅವರು ಈಗ ಎಷ್ಟೊತ್ತನ ಹೋಗಿದ್ದವರು. ಅವರು ಹೊಸ ಜಾಗದಾಗ ಫ್ಲಾಟ್ ತೊಗೊಂಡು ಮನೆ ಕಟ್ಕೊಳಾರ. ಅವ್ರು ದೂರರ. ಇದು ಮೇನ್ ಜಾಗ ನಮ್ಮ ಮಾಮವ್ರು ಇದ್ದಿಂದ ಅಂದ್ರೆ ಇಲ್ಲೇ ಅದ ನೋಡ್ರಿ. ನಾವೀಗ ಹೊಂಟೀವಲ್ಲ ಇಲ್ಲೇ ಅದ. ಅವರೇ ಸಪ್ರೇಟು ಜಾಗ ತೊಗೊಂಡು ತೋಲು ದೊಡ್ಡದು ಮನೆ ಕಟ್ಟ್ಯಾರ. ಹಂಗಂದು ಅವ್ರು ಜರ ದೂರ ಅದ. ಮೊದಲಿನ ಹಿಡ್ದು ನಾವು ಸಣ್ಣ ಹಿಡ್ದು ಬರೋದು ಮಾಡೋದು ಎಲ್ಲ ಇದ್ದಿಂದ ಮನೆಗಳೆಲ್ಲ ಇಲ್ಲೇ ಅವ ನೋಡ್ರಿ. ಒಂದು 5-6-7 ಮನೆ ಅವ ನಮ್ಮ ಮಾಮವ್ರದ್ದು. ಅವ್ರ ಮಕ್ಕಳು ಸಸ್ಯರೆಲ್ಲ ಮತ್ತು ಸಪ್ರೇಟ್ ಆಗ್ಯಾರಲ್ಲ. ಇಲ್ಲಿ ನೋಡ್ರಿ ನೆಂಟರು ಅಂದ್ರೆ ಇವ್ರ ಮನೆ ಕೌದಿ ಕೌದಿ ಖಾಲಿ ಬ್ಯಾಗ್ ಹೋಯ್ದ್ರೆ ಆಯ್ತು. ಬಾರ ಈಗ ಊಟ ಮಾಡಿದ್ವಿ. ಊಟ ಮಾಡಿ ಕುಂತೀವಿ. ನಮ್ಮ ಮಮ್ಮಿ ಪಪ್ಪನೂ ಊಟ ಮಾಡ್ಯಾರ. ಇವರು ನಮ್ಮ ಅಮ್ಮಂದು ಹೆಂಡ್ತಿಯಾರ ನೋಡ್ರಿ. ಮಾತು ಹೇಳತ್ತಾರ ಕುಂತು ಎಲ್ಲ ಹೆಂಗೆ ಮಾಡಿದೆ ಹೆಂಗಿಲ್ಲ ಅಂತ. ಮೊನ್ನೆ ಮದುವೆ ಮಾಡ್ಯಾರ ಒಬ್ಬನ ಸಣ್ಣನ ಮಗಂದು. ಅವನೇ ಮಾಡ್ಯಾನ ಇದು ಅಂಥೇಳಿ ಹೇಳತ್ತಳು. ಇಲ್ಲಿ ನಮ್ಮ ತಂಗಿ ಮತ್ತು ಆಕೆ ನಮ್ಮ ಅತ್ತೆ ಮಾತಾಡ್ಲತ್ತಾರ. ಹಿಂಗೆ ಇಲ್ಲೊಂದು ಕಾಣಿಸ್ಲತ್ತದ ನೋಡ್ರಿ. ಅದನ್ನು ನಮ್ಮ ಅಮ್ಮರ ಮನೆಯೇ ಅದ. ಮತ್ತು ಇದು ಮನೆ ನಾವು ಇದ್ದೇವಲ್ಲ ಇಲ್ಲಿ, ಈ ಮನೆ ಹಿಂದೆ ಅವ 4-5 ಮನೆ ಅವ. ಹಿಂದೆ 5-6 ಮನೆ ಅವ ನೋಡ್ರಿ ಹಿಂದವ. ಈಗ ಇವರೆಲ್ಲ ಅವ್ರ ಮಕ್ಕಳಾರ ಊಟ ಮಾಡ್ಲತ್ತಾರ ಇವರೆಲ್ಲರೂ. ಮತ್ತು ಅಲ್ಲಿ ಹಿಂದೆ ಮನೆಗೂ ಹೋಗಿ ಬರ್ತೀವಿ. ಅಲ್ಲಿ ವಿಡಿಯೋ ಮಾಡಲ್ಲ, ಯಾಕಂದ್ರೆ ಅಲ್ಲೆಲ್ಲ ಭಾಳ ಜನ ಇದ್ದರು. ಹಂಗಂದು ಸುಮ್ಮನೆ ಹಿಂಗೆ ಊಟ ಮಾಡಿ ಮತ್ತು ಅವ್ರಿಗೆ ಬಟ್ಟೆ ಮಾಡಿ ಬಂದೀವಿ ನೋಡ್ರಿ. ಈಗ 10 ಗಂಟೆ ಆಗಿದೆ. ಮನೆಗೆ ಬಂದೀವಿ. ಇಲ್ಲೇ ನನಗೆ ಇಳಿಸಂತ ಹೇಳೋದು ಮನೆ ಬೆಲೆ. ಇಲ್ಲೇ ಇಳಿದ್ರು. ಮನೆಗೆ ಹೋಗಿಲ್ಲ ನಾ. ಬರತನ ಇವ್ರನ್ನೂ ಊಟ ಮಾಡಿಲ್ಲ, ಹಂಗೆ ಕುಂತಿರು. ಬಂದು ಮತ್ತು ಏನು ಮಾಡ್ತೀರಿ ರೊಟ್ಟಿ ಮಾಡ್ದೆ. ಒಂದು 2-3 ರೊಟ್ಟಿ ಮಾಡಿದ್ರು, ಊಟ ಮಾಡಿದ್ರು. ಈಗ ನೋಡ್ರಿ ಬಂದು ವಿಡಿಯೋ ಮಾಡ್ತಿದ್ದೆ. ಫೋನ್ ಬಿತ್ತು ಕೆಳಗೆ ರಪ್ಪ ಅಂಥೇಳಿ ನಿಂತೀನಿ. ನಿಂತಲ್ಲಿಂದೇ ಬಿತ್ತು ಕೈದಂದು ವಿಡಿಯೋ ಮಾಡೋ ಹೊತ್ತಿನಾಗ. ಎಲ್ಲರೂ ಟಿ ವಿ ನೋಡ್ಕೊತ ಕುಂತಾರ. ಹಂಗಂದು ನಾನು ಬಂದು ರೊಟ್ಟಿ ಮಾಡ್ತೀನಿ. ಈಗ ಇಲ್ಲೊಂದು ಬರ್ತದೆ ನೋಡಿ ಹೆಂದಕ್ಕೆ ಮತ್ತೆ ಊಟ ಮಾಡಿ ಬಂದೀವಿ. ಹಂಗಂದು ಅವ್ರಿಗೆ ಅಷ್ಟೇ ಮಾಡೋದು. ಈಗ ನೋಡ್ರಿ ನೆಕ್ಸ್ಟ್ ಡೇ ಇದೆ ಇದು. ನೆಕ್ಸ್ಟ್ ಡೇ ಮರುದಿವ್ಸ ಅಡುಗೆ ಮಾಡತ್ತೀನಿ, ರೊಟ್ಟಿ ಮಾಡತ್ತೀನಿ. ಈಗ ಮೈರಿಗೆ ತಂದು ಕುಂತಾಳೆ. ಈಗ ಎತ್ಕೊಂಬರ ಯಾರಿಲ್ಲ, ಎಲ್ಲರೂ ಹೋಗ್ಯಾರ ಕಾಲೇಜ್ಗೆ ಸ್ಕೂಲಿಗೆ.
ಹಾಯ್ ಹಾಯ್ ಹಾಯ್. ಇನ್ನೊಂದ್ಸಲ ಮಾಡಿ ಹಾಯ್. ಇನ್ನೊಂದ್ಸಲ ಹಾಯ್ ಹಾಯ್. ಈಗ ಮಾಡಿ ಹಾಯ್ ಹಾಯ್ ಮಾಡಿ ಜಲ್ದಿ ಮಾಡಿ ಹಾಯ್. ಅಳ್ಳು ಹಾಕಿನ ಅಳತಿಲ್ಲ ತಳ್ಕೊಂತಿ ಹಾಯ್. ನೀ ಮಾಡಲ್ಲ ಹಾಯ್ ಮಾಡು ಹಾಯ್. ಐ ಹೋಪ್ ಈ ವಿಡಿಯೋ ಇಷ್ಟ ಆಗ್ಯದ ಅಂಥೇಳಿ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಬಾಯ್.